ದೂರದಿಂದಲೇ ನಿನ್ನ ರೂಪವನ್ನು ಕಂಡು ನಿನ್ನ ರೂಪಕ್ಕೆ ಮನಸೋದು ಓಡೋಡಿ ಬಂದವ ನಾನು. ನಿನ್ನ ರೂಪಕ್ಕೆ ಸೋದಂತಹ ನಾನು ಮದುವೆಯಾದರೆ ನಿನ್ನದೇ ಮದುವೆಯಾಗಬೇಕೆಂಬುದಾಗಿ ನಿಶ್ಚಯಿಸಿಕೊಂಡವ ನಾನು. ನಾನೇನು ಸಾಮಾನ್ಯದವನಲ್ಲವೇ ಅಲ್ಲ. ಸೌಮ ದೇಶದ ಅಧಿಕಾರಿಯಾದಂತಹ ನನ್ನ ಸಾರ್ವಭೂಮ ಎನ್ನುವುದಾಗಿ ಎಲ್ಲರೂ ಕರೀತಾರೆ. ನಿನ್ನನ್ನು ಕಂಡಾಗ ನಿನ್ನ ಪರಿಚಯವನ್ನು ತಿಳಿದುಕೊಳ್ಳಬೇಕೆಂಬ ಆಸೆ ಆಗ್ತಾ ಉಂಟು. ಹೇಳ್ತೀಯ ಸುಂದರಿ? ನನ್ನ ಪರಿಚಯವನ್ನು ಕೇಳ್ತಾ ಇದ್ದೀಯ? ಹೌದು, ಕಾಶಿ ಕ್ಷೇತ್ರದ ಅಧಿಕಾರಿಯಾದ ಪ್ರತಾಪಸೇನನ ಮಗಳು ನಾನು. ಅವರಿಗೆ 3 ಜನ ಕುವರಿಯರು. ಅಂಬೆ, ಅಂಬೆಗೆ ಅಂಬಾಲಿಕೆ ಎನ್ನುತ್ತಾರೆ. ಅದರಲ್ಲಿ ಹಿರಿಯವಳಾದ ನನ್ನ ಅಂಬೆಯವರಾಗಿ ಕರೆಯುತ್ತಾರೆ. ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ವನವಿಹಾರಕ್ಕಾಗಿ ಬಂದಳು ನಾನು. ಬಂದಂತಹ ನೀನು ಮದುವೆ ಆಗುವುದಾಗಿ ಕೇಳ್ತಾ ಇದ್ದೀಯ. ಮದುವೆ ಆಗೋದಕ್ಕೆ ಮನಸ್ಸುಂಟು. ಆದ್ರೆ ಏನ್ ಮಾಡೋಣ? ಏನಾಯ್ತು? ನಮ್ಮ ತಂದೆಯವರು ಒಂದು ವಿಕ್ರಮವಿಪಣೆಯ ಗ್ರಂಥವನ್ನು ಇಟ್ಟಿದ್ದಾರೆ. ಎಲ್ಲ ಅರಸು ಮಕ್ಕಳನ್ನು ಕರೆದು ಅದರಲ್ಲಿ ಯಾರು ಒಬ್ಬಾತ ಗೆಲ್ಲುತ್ತಾನೋ ಆತನಿಗೆ ಕೊಟ್ಟು ಮದುವೆ ಮಾಡುವುದು. ಆ ಸ್ವಯಂವರದಲ್ಲಿ ನೀನು ಬಂದು ಗೆಳೆಯಿಂದ ಮದುವೆ ಆಗುವುದು. ಅಂಬೆ, ಆ ಕುರಿತು ಯೋಚಿಸಬೇಡ. ನಿಮ್ಮ ಅಪ್ಪ ಇಟ್ಟಿರುವಂತಹ ಹೊಲದಲ್ಲಿ ಬರುವಂತಹ ಎಲ್ಲಾ ಭೂಪಾಲಕರನ್ನು ಸೋಲಿಸಿ ನಿನ್ನನ್ನೇ ನಾನು ಮದುವೆ ವೆಂಕಟರಮಣ